ನಾವು ಹವ್ಯಕರು ವಿಶಾಲ ಹೃದಯದವರು. ಈಗ ಹವ್ಯಕ ವಿಶ್ವ ಸಮ್ಮೇಳನ ನಡೀತಾ ಇದೆ, ಹೇಗೆ ಅನಿಸ್ತಾ ಇದೆ ನಿಮ್ಗೆ? ತುಂಬಾ ಅಂದ್ರೆ ತುಂಬಾ ಖುಷಿ. ನಾವು ಎಷ್ಟೊಂದು ವರ್ಷದಿಂದ ನಮ್ಮ ಆಪ್ತರನ್ನ ನೋಡ್ತಾ ಇರ್ತೀವಲ್ಲ, ಇಲ್ಲಿ ಬಂದಾಗ ನಾವು ನೋಡ್ಬೋದು. ಆಲ್ರೆಡಿ ಇವಾಗ ನಾನು ಒಂದು 3 hours ಅಲ್ಲಿ ಸುಮಾರು 4-5 ಜನರನ್ನ ನೋಡಿದೆ, ನನ್ನ ಫ್ರೆಂಡ್ಸ್, ನಮ್ಮ ರಿಲೇಷನ್ಸ್ ಎಲ್ಲ. ತುಂಬಾ ಖುಷಿ ಆಗ್ತದೆ. ತುಂಬಾ ವರ್ಷದಿಂದ ನೋಡಿರ್ಲಿಲ್ಲ, ಅವ್ರನ್ನ ಮಾತಾಡ್ಸಿರ್ಲಿಲ್ಲ. ತುಂಬಾ ಖುಷಿ ಇದೆ. ಎಷ್ಟು ಖುಷಿ ಆಗ್ತಾ ಇದ್ದು ಹವ್ಯಕ ಸಮ್ಮೇಳನ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದು, ಇದಕ್ಕೆಲ್ಲ ತಯಾರಿ ಎಷ್ಟು ದಿನದಿಂದ ನಡೀತಾ ಇತ್ತು? ಇದು ಸಾಧಾರಣ ಒಂದು 6 ತಿಂಗಳಿಂದ ಶುರುವಾಗಿದೆ. 7 ತಿಂಗಳಿಂದ ಜೋರಾಗಿ ನಡೀತಾ ಇದೆ. ನಮ್ಮ ಹವ್ಯಕ ಮಹಾಸಭೆಯ ಅಧ್ಯಕ್ಷರಾದಿಯಾಗಿ ಎಲ್ಲ ಆಫೀಸ್ ಬ್ಯಾರರ್ಸ್ ಬಹಳ ಹಗಲು ರಾತ್ರಿ ದುಡಿದಿದ್ದಾರೆ. ಒಂದೆರಡು ದಿನ ಅಲ್ಲ, ಕೆಲವು ಅವರ ಉದ್ಯೋಗವನ್ನು ಬಿಟ್ಟು ಕೂಡ ಇದಕ್ಕೆ ಹವ್ಯಕ ಸಮಾಜಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ನಮ್ಮ ಜನರ ಸ್ಪಂದನೆ ಇದ್ದಂಗೆ ಅನಿಸ್ತದೆ. ಎಲ್ಲರಿಗೂ ಖುಷಿಯಾಗಿದೆ, ಇದರಲ್ಲಿ ಭಾಗವಹಿಸುವವರಿಗೂ ಖುಷಿಯಾಗಿದೆ, ಕಾರ್ಯಕರ್ತರಿಗೂ ತುಂಬಾ ಖುಷಿಯಾಗಿದೆ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ. 3ನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ನಾನು ಬಂದಿದ್ದೀನಿ. ಹಾಗೆ ಹವ್ಯಕ ಅನ್ನೋದು ಒಂದು ಸ್ಮಾಲ್ ಕಮ್ಯುನಿಟಿ. ಇದು ತುಂಬಾ ವಿಶೇಷತೆಗಳಿಂದ ಕೂಡಿದೆ. ಈ ಒಂದು ಕಮ್ಯುನಿಟಿಯ ಪರಿಚಯ ಮಾಡಿಸೋದು ವಿಶ್ವ ಹವ್ಯಕ ಸಮ್ಮೇಳನದ ಉದ್ದೇಶ. 3ನೇ ಹವ್ಯಕ ಸಮ್ಮೇಳನದ ವಿಶೇಷತೆಯನ್ನ ನೋಡ್ಬೋದು. ಹವ್ಯಕರು ಅಂದ್ರೆ ಬ್ರಾಹ್ಮಣರ ಒಂದು ಕಮ್ಯುನಿಟಿ. ಹಿಂದಿನಿಂದನೂ ಹವ್ಯಕರು ವೈದಿಕ ವೃತ್ತಿಯಲ್ಲಿ ಹಾಗೆ ಅಡಿಕೆ ಕೃಷಿಯಲ್ಲಿ ತೊಡಗಿಸ್ಕೊಂಡು ಬಂದಂಥವರು ಪೂರ್ವಜರ ಕಾಲದಿಂದಲೂ ಕೂಡ. ಇತ್ತೀಚಿನ ದಶಕಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ. ಹವ್ಯಕರು ಅಂದ್ರೆ ಅತಿಥಿ ಸತ್ಕಾರಕ್ಕೆ ಹೆಸರುವಾಸಿಯಾದಂಥವರು. ಯಾರೇ ಮನೆಗೆ ಬಂದರೂ ಕೂಡ ಮೊದಲು ಆಸ್ರಿಗೆ ಅಂತ ಹಾಕು, ನಿಂಗೆ ಕುಡಿಯಲಿ ಅಂತ ಕೊಡ್ಲಿ, ಕಷಾಯಕ್ಕ, ಚಾ ಅಕ್ಕ ಅಥವಾ ಕಾಫಿ ಕೊಡ್ಲಾ, ಮಜ್ಜಿಗೆ ಕುಡಿತ್ರ, ಹೀಗೆ ಕೇಳೋದು ಹವ್ಯಕ ಸಂಪ್ರದಾಯ. ನಾವು ಎಂಟ್ರೆನ್ಸ್ ಅಲ್ಲೇ ನೋಡ್ಬೋದು, ಮಜ್ಜಿಗೆಯನ್ನ ವ್ಯವಸ್ಥೆ ಮಾಡಿದ್ದಾರೆ ಬಂದವರಿಗೆ ತಂಪಾಗಿ ಕುಡಿಯೋಕೆ ಅಂತ. ಇಲ್ಲಿ ಇನ್ನೊಂದು ವಿಷಯವನ್ನ ನಾವು ಗಮನ ಹರಿಸಬೇಕು. ಬಹಳಷ್ಟು ತಿಂಗಳಗಳಿಂದ ಲಕ್ಷಾಂತರ ಜನ ಸೇರುವಂತಹ ಈ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಸಾಕಷ್ಟು ಜನ ವಾಲಂಟಿಯರ್ ಆಗಿ ದುಡಿತಾ ಇದ್ದಾರೆ. ತಮ್ಮ ಸಮಯವನ್ನ ಒಂದು ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸ್ತಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ವ್ಯವಸ್ಥೆಯನ್ನು ಕೂಡ ಅಷ್ಟೇ ಚೆನ್ನಾಗಿ ನಿರ್ವಹಿಸಿಕೊಂಡು ಹೋಗೋದಕ್ಕೆ ಇವರೆಲ್ಲರೂ ಸಹಕಾರಿಯಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅಭಿಮಾನದಿಂದ ನಾನು ಅಭಿನಂದನೆಯನ್ನ ಸಲ್ಲಿಸ್ತೀನಿ. ನೀವಿಲ್ಲಿ ನೋಡ್ತಾ ಇರೋದು 3ನೇ ವಿಶ್ವ ಹವ್ಯಕ ಸಮ್ಮೇಳನದ ಮೊದಲನೇ ದಿನ. 3 ದಿನ ನಡೆಯುವಂತಹ ಕಾರ್ಯಕ್ರಮದ ಮೊದಲನೇ ದಿನದ ವಿಡಿಯೋ ಇದಾಗಿದೆ. ಹೆಂಗಳೆಯರು ಹಿಂದಿನಿಂದ ರಾಮನ ಭಜನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಪುಟ್ಟ ಪುಟ್ಟ ಮಕ್ಕಳು ಎಷ್ಟು ಸುಂದರವಾಗಿ ಹೆಜ್ಜೆಯನ್ನ ಹಾಕ್ತಾ ಇದ್ದಾರೆ, ನೀವು ನೋಡ್ಬೋದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಶ್ರೀರಾಮಚಂದ್ರಾಪುರ ಮಠ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ತಾಲೂಕಿನ ಸ್ವರ್ಣವಲ್ಲಿ ಮಠ ಹವ್ಯಕರ ಪ್ರಮುಖ ಮಠಗಳಾಗಿವೆ. ಹವ್ಯಕ ಸಾಧಕರಿಗೆ 3ನೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಸನ್ಮಾನ ಮಾಡಿ ಗೌರವಿಸುವುದು ಕೂಡ ಮುಖ್ಯವಾದ ಉದ್ದೇಶ ಆಗಿದೆ. 3 ದಿನಗಳ ಕಾಲ ನಡೆಯುವಂತಹ 3ನೇ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಶ್ರೀರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳು ಚಾಲನೆಯನ್ನ ನೀಡಿದ್ದಾರೆ. ದೀಪವನ್ನ ಬೆಳಗೋದ್ರ ಮೂಲಕ ಬಹಳ ದೊಡ್ಡ ಸಭಾ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಶ್ರೀಮತಿ ವಿದೂಷಿ ಸುರೇಖಾ ಗೋಪಾಲ್ ಹೆಗಡೆ ಶಿವಮೊಗ್ಗ ಸಂಗೀತ ಕ್ಷೇತ್ರದಲ್ಲಿ ಆಮಂತ್ರಿಸ್ತಾ ಇದ್ದೇವೆ. ಅಣ್ಣಾವರ ಅಡಿಕೆ ಮಂಡಿ ಸಾಗರ, ಮಹಿಳೋದಯ ಸಂಸ್ಥೆ ಕಾಸರಗೋಡು, ಶ್ರೀ ಸುಮಾ ನಾಗರಾಜ್ ಹಾಸ್ಯಗಾರರಲ್ಲಿ ಸಮಾಜ ಸೇವೆ, ಶ್ರೀಮತಿ ಸ್ವಾತಿ KL ಖಂಡಿತ
ಕೆಎಎಸ್ ಆಡಳಿತ ಕ್ಷೇತ್ರದಲ್ಲಿ, ಶ್ರೀ ತೆಕ್ಕೆಕೆರೆ ಸುಬ್ರಹ್ಮಣ್ಯ ಭಟ್ ಗಮಕ ಕ್ಷೇತ್ರದಲ್ಲಿ ಸಾಧನೆ ಕೊಳ್ಳುವ ಕ್ಷಣವಿದು. ಸಾಧಕರನ್ನು ಸನ್ಮಾನಿಸುವ ವಿಶೇಷ ಸಾಧಕರನ್ನು ಹವ್ಯಕ ಸಮ್ಮೇಳನದ ತೃತೀಯ ಆವೃತ್ತಿಯಲ್ಲಿ ಗೌರವ ಸನ್ಮಾನ ನೀಡಿ ಗೌರವಿಸಲಾಗುತ್ತಿದೆ. ಸಮಾಜದ ಅತ್ಯಂತ ಸಾಧಕ ವರ್ಗದವರನ್ನು ಮತ್ತು ನಮ್ಮ ಸಮುದಾಯದಲ್ಲಿ, ನಮ್ಮ ಪರಿಸರದಲ್ಲಿ ನಾವು ಕಂಡಂತಹ ವಿಶೇಷ ಸಾಧಕ ಗಣ್ಯರನ್ನು ಆಹ್ವಾನಿಸಲಾಗಿದೆ. ಇದಕ್ಕೆಲ್ಲ ದಿಕ್ಸೂಚಿ ತಂದೆ, ದಿಕ್ಸೂಚಿ ಭಾಷಣಗಾರರಾಗಿ ನಮ್ಮ ಜೊತೆ ಶ್ರೀ ರಮೇಶ್ ಅರವಿಂದ್ ಅವರು ಉಪಸ್ಥಿತರಿದ್ದಾರೆ. ಇದರಲ್ಲಿ ಶ್ರೀ ವಿನಾಯಕ ಭಟ್ ಮೂರೂರು ಮಾಧ್ಯಮ ಕ್ಷೇತ್ರದಲ್ಲಿ ಸಭಾ ಕಾರ್ಯಕ್ರಮ ನಡೆಯುವಂತಹ 3ನೇ ವಿಶ್ವ ಹವ್ಯಕ ಸಮ್ಮೇಳನದ ಈ ಸಭೆಯಲ್ಲಿ ಬಹಳಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದಾರೆ. ನಟರು, ನಿರ್ದೇಶಕರಾದಂತಹ ರಮೇಶ್ ಅರವಿಂದ್ ಅವರು ದಿಕ್ಸೂಚಿ ಭಾಷಣವನ್ನ ಮಾಡಿದ್ದಾರೆ. ಅದಲ್ಲದೆ ಅವರ ಜೊತೆ ಹಿರಿಯ ನಟರಾದಂತಹ ಶ್ರೀಧರ್ ಅವರಿದ್ದಾರೆ, ಹಿರಿಯ ಸಾಹಿತಿಗಳಾದಂತಹ ಜೋಗಿಯವರಿದ್ದಾರೆ, ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳು ಇಲ್ಲಿದ್ದಾರೆ. ಅದಲ್ಲದೆ ಬಹಳಷ್ಟು ಜನ ಸಾಧಕರು ಇದ್ದಾರೆ. ಅವರಿಗೆಲ್ಲ ಇಲ್ಲಿ ಸನ್ಮಾನವನ್ನ ಕೂಡ ಇಲ್ಲಿ ಮಾಡಲಾಗತ್ತೆ. ಸಭಾ ಕಾರ್ಯಕ್ರಮ ನಡೆಯುವಂತಹ ಹೊರಗಿನ ಆವರಣದಲ್ಲಿ ಸಾಕಷ್ಟು ನೋಡುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಡೀತಾನೆ ಇವೆ. ಅದನ್ನು ಕೂಡ ನಾವು ನೋಡ್ಕೊಂಡು ಬರೋಣ. ಈಗ ಸಪ್ತ ಋಷಿಗಳ ಮೂರ್ತಿಯನ್ನ ಇಲ್ಲಿ ಇಟ್ಟಿದ್ದಾರೆ, ನೀವು ನೋಡಬಹುದು. ಗೌತಮ ಋಷಿಗಳು, ಆಂಗಿರಸ ಋಷಿಗಳು, ವಿಶ್ವಾಮಿತ್ರ ಋಷಿಗಳು, ಭಾರದ್ವಾಜ ಋಷಿಗಳು, ವಸಿಷ್ಠ ಋಷಿಗಳು, ಜಮದಗ್ನಿ ಋಷಿಗಳು, ಹಾಗೆ ಕಾಶ್ಯಪ ಋಷಿಗಳು. ಹವ್ಯಕರು ಸಪ್ತ ಋಷಿಗಳ ಮೂಲದಿಂದ ಬಂದಂಥವರು. ಹಾಗೆ ಇಲ್ಲಿರುವ 7 ಗೋತ್ರಗಳನ್ನ ಬಳಸ್ತಾರೆ. ಇಲ್ಲಿ ಗಾಯತ್ರಿ ಮಾತೆಯ ಮೂರ್ತಿಯನ್ನು ಕೂಡ ನೋಡ್ಬೋದು ನೀವು. ಗಾಯತ್ರಿ ಮಂತ್ರ ಹವ್ಯಕರ ಮೂಲ ಮಂತ್ರ ಅಂತ ಹೇಳ್ಬೋದು. ಹವ್ಯಕರ ವಿಶೇಷವಾದ ಕಲೆ ಯಕ್ಷಗಾನ. ಹವ್ಯಕರ ವಿಶೇಷವಾದ ಕಲೆ ಯಕ್ಷಗಾನ. ನೋಡಿ, ಯಕ್ಷಗಾನ ಪಾತ್ರಕ್ಕೆ ಏನೇನ್ ಬೇಕು ಅದೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಸಾಕಷ್ಟು ಸ್ಟಾಲ್ಗಳು ಕೂಡ ಬಂದಿದ್ವು. ನೀವು ಇಲ್ಲಿ ನೋಡಬಹುದು, ಮುಳಿಯಾ ಜ್ಯುವೆಲರ್ಸ್ನವರು ಕೂಡ ಸ್ಟಾಲ್ ಅನ್ನು ಇಟ್ಟಿದ್ದಾರೆ. ಹಾಗೆ ಬೇರೆ ಬೇರೆ ಯಂತ್ರೋಪಕರಣಗಳು, ಕೃಷಿಗೆ ಸಂಬಂಧಪಟ್ಟಿರುವಂತಹ ಸ್ಟಾಲ್ಗಳು ಕೂಡ ಸಾಕಷ್ಟು ಬಂದಿವೆ. ದಿನ ಬಳಕೆಗೆ ಬೇಕಾಗುವಂತಹ ಪ್ರಾಡಕ್ಟ್ಗಳನ್ನು ತಯಾರಿಸುವ ಸ್ಟಾಲ್ಗಳು ಬಂದಿವೆ. ಹಾಗೆ ಹವ್ಯಕರು ನಡೆದು ಬಂದಿರುವಂತಹ ದಾರಿಯ ಕುರಿತಾದ, ಹಾಗೆ ಹವ್ಯಕ ಸಂಸ್ಕೃತಿಯ ಕುರಿತಾದ ಬಹಳಷ್ಟು ಪುಸ್ತಕಗಳು ಕೂಡ ಇಲ್ಲಿ ಸಿಗ್ತಾ ಇದ್ವು. ಪ್ರದರ್ಶನ ಕೂಡ ಇಲ್ಲಿತ್ತು. ಇದು ನೋಡಿ, ಹವ್ಯಕರ ಮನೆಗಳಲ್ಲಿ ಹಿಂದಿನಿಂದ ಬಳಸ್ಕೊಂಡು ಬಂದಿರುವಂತಹ ವಸ್ತುಗಳು ಇವೆಲ್ಲ. ಹವ್ಯಕರ ಮನೆಗಳಲ್ಲಿ ಹೆಚ್ಚಾಗಿ ಅಡಿಕೆ, ಯಾಲಕ್ಕಿ, ಕಾಳುಮೆಣಸು ಆ ತರಹ ಎಲ್ಲ ಬೆಳೆಯೋದ್ರಿಂದ, ತೋಟ ಕೃಷಿ ಮಾಡೋದ್ರಿಂದ ನೋಡಿ ಈ ತಕ್ಕಡಿ ಈ ತರದ್ದೆಲ್ಲ ಬೇಕಾಗತ್ತೆ. ಇದೆಲ್ಲ ಹಿಂದಿನಿಂದ ಬಳಸ್ಕೊಂಡು ಬಂದಿರುವಂತಹದ್ದು. ಆಂಟಿಕ್ ಪೀಸ್ಗಳು ಅಂತ ಹೇಳ್ಬೋದು. ಇದು ನೋಡಿ ಚೆನ್ನೆಮಣೆ. ನೋಡಿ ಎಷ್ಟು ಚಂದ ಬೆತ್ತದ ಬುತ್ತಿ ಅಂತ. ನೋಡಿ ಇದೆಲ್ಲ ಹಿಂದಿನ ಕಾಲದಲ್ಲಿ ಮಜ್ಜಿಗೆಯನ್ನ ಕಡಿಯೋಕೆ ಅಂತ ಕಡಗೋಲನ್ನ ಬಳಸ್ತಾ ಇದ್ರು.
ಇದರಿಂದಾನೇ ಬೆಣ್ಣೆಯನ್ನ ತೆಗಿತಾ ಇದ್ರು, ಮಜ್ಜಿಗೆಯನ್ನ ಕಡೆದು. ಹವ್ಯಕರ ಮನೆಗಳ ಹಿಂದಿನವರು ಪೂರ್ವಜರು ಕೃಷಿಕರು, ಹಾಗಾಗಿ ಹೈನುಗಾರಿಕೆ ಇವರ ಮುಖ್ಯ ಕಸುಬಾಗಿತ್ತು. ಅಂದ್ರೆ ಗೊಬ್ಬರ ಬೇಕಾಗಿರೋದ್ರಿಂದ ತೋಟಕ್ಕೆ ಹಾಕ್ಲಿಕ್ಕೆಲ್ಲ, ಹಾಗಾಗಿ ಹೆಚ್ಚಾಗಿ ಹಸುವನ್ನ ಸಾಕ್ತಾ ಇದ್ರು. ಇಷ್ಟು ದೊಡ್ಡ ಕೊಡುಗೋಲನ್ನ ಬಳಸ್ತಾ ಇದ್ರು. ಈಗೆಲ್ಲ ಮೆಷಿನ್ ಬಂದಿದೆ. ಹಿಂದೆಲ್ಲ ನೋಡಿ ಈ ರೀತಿಯಾಗಿ ಕಡುಗೋಲಿಂದಾನೇ ಮಜ್ಜಿಗೆಯನ್ನ, ಮೊಸರನ್ನ ಕಡೆದು ಮಜ್ಜಿಗೆ ಮಾಡಿ ಅದರಿಂದ ಬೆಣ್ಣೆಯನ್ನ ತೆಗಿತಾ ಇದ್ರು. ಮಕ್ಕಳ ಆಟಿಕೆ ಸಾಮಾನುಗಳು ಇವೆಲ್ಲ ಹಿಂದಿನ ಕಾಲದ ಮಕ್ಕಳ ಆಟಿಕೆಗಳು. ನೋಡಿ ಎಷ್ಟು ಚೆನ್ನಾಗಿದೆ, ಇದೆಲ್ಲ ನೋಡೋಕೆ ಸಿಗೋದಿಲ್ಲ, ಹಳೆ ಕಾಲದ್ದು. ಕೇಸರಿ ಮಾಡುವಂತಹ ಹುಟ್ಟು, ಕೇಸರಿ ತೊಳೆಸೋ ಹುಟ್ಟು ಅಂತಾನೆ ಹೇಳ್ತಾರೆ. ಇದು ಇಡ್ಲಿ ದಳ್ಳೆ. ಇದು ಇವತ್ತಿಗೂ ಕೂಡ ಹವ್ಯಕ ಮನೆಗಳಲ್ಲಿ ಈ ತರಹದ ಪಾತ್ರೆಯಲ್ಲೇ ಇಡ್ಲಿಯನ್ನ ಬೇಯಿಸೋದು, ಕೊಟ್ಟೆ ಕಡುಬನ್ನ ಮಾಡೋದು. ಹವ್ಯಕರು ಹೋಮ ಹವನಗಳನ್ನ ಮಾಡುವಂತಹ ಪದ್ಧತಿ ಹಿಂದಿನಿಂದಲೂ ಹವ್ಯಕರ ಆಚಾರ ವಿಚಾರ, ಕಲೆ, ಸಂಸ್ಕೃತಿಯು ವಿಶ್ವ ಹವ್ಯಕ ಸಮ್ಮೇಳನದ ಬಹಳ ಮುಖ್ಯ ಅಟ್ರಾಕ್ಷನ್ ಆಗಿದೆ. ಹಾಗೆ ಇದು ಮೊದಲನೇ ಭಾಗ ಆಗಿದೆ, ಇನ್ನು ಮುಂದೆ ಸಹ ಬರಲಿವೆ. ಯಾರಾದರೂ ಹೊಸಬ್ರಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದೆ ಹಾಕುವ ವಿಡಿಯೋಗಳು ಕೂಡ ನಿಮಗೆ ಸಿಗತ್ತೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.